ಅಗಳಗಳೋ ನಮ್ಮ ಋತಮ್ಮ ಎಲ್ಲೋಗಿತ್ತು ಅಲ್ಲ ತಾತುಂಬಿಟ್ಟು ಅದೇ ಊರಿಗೆ ಹೋಗಿದೆಯಲ್ಲಮ್ಮ ಋತಮ್ಮ ಬಾ ಇಲ್ಲಿ ಬಾ ಎಲ್ಲಿ ಹೋಗಿತ್ತು ಬಂಗಾರ. ತಾತ ತಾತ ನಾನು ತೆಗೆ ಮಾಮರೂರಿಗೆ ಹೋಗಿದ್ದೆ. ಅಲ್ಲಿ ತಾತ ಆಟದೆ ಒತ್ತೆ ಅಲ್ಲಿ ತಾತ ಜಾಲ ಬಂದೈತೆ ಕಂತಾತ ತೆಗೆ ಮಾಮರೂರಿಗೆ. ಕಳ್ಳಿ ವಾದಿಬೇಕು ಅಲ್ಲ ತಾತಗೆ ಅಡುಗೆ ಮಾಡಿ ಕರಿಲ್ಲ ಇಲ್ಲಿ ನಾನು ಊರಿಗೆ ಹೋದ್ರೆ ಹೆಂಗೆ ಅಂತ ಹೇಳಿ ನೋಡು ಒಂದು ಈಟನ ನೀನು ಹೇಳ್ಬೇಕಾ ನಿಮ್ಮ ಅಜ್ಜಿಗೆ ಅಡುಗೆ ಮಾಡೋರಿಲ್ಲ ತಾತಗಂತ. ತಾತ ಒಂದಿಲ್ಲ ನೀನು ಇಲ್ಲಮ್ಮ ಮುಂದೆ ಇಲ್ಲ ಹೋಗತ್ತ ಅಡುಗೆ ಮಾಡೋರು ಯಾರೂ ಇಲ್ಲ ನೀನು ಇಲ್ಲೇ ಇರ್ಬೇಕು ತಾನೆ. ನಿಮ್ಮ ಅಮ್ಮನೂ ನಿಮ್ಮ ಅಜ್ಜಿ ಹೋದ್ರು ಹೋಗಾರು. ಹಾಂ ಯಾರ್ಯಾರಿದ್ರಮ್ಮ ಅಲ್ಲಿ? ತಾತ ತಾತ ಅಲ್ಲಿ ತಿಕ್ಕಪ್ಪ ಐತಿ ಮತ್ತೆ ತಿಕ್ಕಿನೂ ಐತಿ. ತಾತ ಗುದ್ದಾಲಲು ಕಂತಾತ ಬಲೇ ಗುದ್ದಾಲಲು ಗುದ್ದಾಲಲು ಗುದ್ದಾಲಲು. ಗುದ್ದಾಡಾರು? ಯಾಕಮ್ಮ ಗುದ್ದಾಡಾರು? ಯಾರು ಗುದ್ದಾಡಿದ್ದು? ತಿಕ್ಕಿ ತಿಕ್ಕಪ್ಪ ಮಂದಜ್ಜಿ ಎಲ್ಲ ಗುದ್ದಾಲಲು ಬಲೇ ಗುದ್ದಾತಿದ್ರು ಕಂತಾತ. ನನಗೆ ಬೇಡಲಾತು. ನೋಡಿ ನಮ್ಮ ಋತಮ್ಗೆ ಗೊತ್ತಾಗುತ್ತೆ ಹಳೆ ಅವ್ರ ತಾತಂತ ಹೇಳದ ನಾವಿನ್ನ ಯಾತು ಹೇಳಿಲ್ಲ ಎಲ್ಲ ಹೇಳುತ್ತೆ ನೋಡಿ ಬರೇ ಗುದ್ದಾಡ್ತಿದ್ರು ಕಂತಾತ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ ನಮ್ಮ ಹುಡುಗಿಗಂತೂ. ಬೈಬೇಕಾಯ್ತು ನೀನು ನಿಮ್ಮ ಚಿಕ್ಕಪ್ಪನ ಗೊತ್ತಾಗಲ್ಲ ಚಿಕ್ಕಪ್ಪ ನಿನಗೆ ಯಾಕೆ ನೀನು ಜಗಳ ಮಾಡ್ತೀಯ ಇಲ್ಲಿ ಅಂತ ಬೈಬೇಕಾಗಿತ್ತು. ಅಜ್ಜಿನೂ ಬೇತಾ ಅಮ್ಮನೂ ಬೇತು ಮತ್ತೆ ಮಂಜಜ್ಜಿನೂ ಬೇತು. ಹಂಗಂದು ತಿಕ್ಕಪ್ಪ ಗಲಾಟೆ ಗಲಾಟೆ ಮಾಡೋದು. ಅಲ್ಲಿ ತಾತ ತಿಕ್ಕಿ ಮನೆ ಬೇಲೆ ಐತಿ. ತಿಕ್ಕಿನ್ನು ಗಲಾಟೆ ಮಾತು ಅಜ್ಜಿನ ಗೊತ್ತೇ. ನಾನು ಹೋಗಿದ್ನ ಅಜ್ಜಿ ಜೊತೆಗೆ ಬೈತು ತಿಕ್ಕಿನು ತಿಕ್ಕಪ್ಪ ಅಂತೂ ಬಬ್ಬೆಲ ನೀನು ಅಂತ ಹೇಳಿ ಬೇತು ಕಂತತ ಭಯ ಗುದ್ದಲಲು ಕಂತತ. ಯಾವ್ದೇ ನಮ್ಮ ಅಮ್ಮಣ್ಣ ಹಿಂಗೆ ಹೇಳುತ್ತೆ ಯಾತ ಬರೀ ಗುದ್ದಾಡಾರು ಅಂತ ಹೇಳ್ತಾ ಐತೆ. ಅದೇನಪ್ಪ ನಾವು ಅವ್ನು ನೋಡಕ್ಕೆ ಹೋದ್ವಲ್ಲ ಸುಗುಣ ನೋಡಕ್ಕೆ ಹೋದ್ವಲ್ಲ ಅದಕ್ಕೆ ಅವನು ಗಲಾಟೆ ಮಾಡ್ದ ಅದು ನೋಡಿ ಹೇಳ್ತಾ ಐತಿ. ನೋಡಿ ನಮ್ಮ ಅಮ್ಮನಿಗೆ ಎಲ್ಲ ಗೊತ್ತಾಗುತ್ತೆ. ಅವಳು ಕಣಪ್ಪ ಊರಿಗೆ ಹೋಗಿದ್ದಿಲ್ಲಪ್ಪ ನಾನು ಬಿಟ್ಟು ಬರಮ್ಮ ಕೂಕಬ್ರಮ್ಮ. ಅಯ್ಯೋ ನನ್ನ ಬಂಗಾರ ಬೇಜಾರಾಗದು ನಮ್ಮ ಅಮ್ಮಣ್ಣ ಇಲ್ಲದ್ಕಂತೂ ಮನೆ ರಣ್ಣು ಗುಟ್ಟದು. ಯಾರ್ಯಾರು ಇಲ್ಲದ್ಕೋ ಅದಕ್ಕೂ ಮನೆ ಬಿಂಗ್ ಅನ್ಸೋದು ಹೋಗತ್ತ. ನನಗಂತೂ ಹೇಳತ್ತಿ ಬತ್ತಾರಮ್ಮಂಗಾಗಿತ್ತು. ನಮ್ಮ ಅಮ್ಮಣ್ಣಿ ಎಲ್ಲ ಹೇಳುತ್ತೆ ಹಿಂಗೆ ಗುದ್ದಾಡಿರ್ ಕಾಣ್ತದ ಅಂತ ಹೇಳಿ. ಯಾರನ್ನ ನಮ್ಮ ಅಮ್ಮಣ್ಣಿ ಇದ್ರಿ ಗುದ್ದಾಡಿ ಮಕ್ಳಿದ್ರು ಗುದ್ದಾಡಿರಿ ಅವ್ರು ಸುಳ್ಳು ಹೇಳಲ್ಲ ನಿಜ ಹೇಳ್ತಾರೆ. ಏನಂತೆ ನಿನ್ನ ಸಣ್ಣ ಮಗೊಂದು ಏನು ಮಾತಾಡ್ದ? ಯಾವಾಗಲೂ ಇದ್ದಿದ್ದೆ ಅಲ್ಲ ಒಂದು ಅದೇನು ಹೇಳ್ತೀಯಪ್ಪ ಒಂದು ಯಾವಾಗಲೂ ಇದ್ದಿದ್ದೇನೆ. ಯಮ್ಮ ಫೋನ್ ಮಾಡಿತ್ತು ಕಣಮ್ಮ ಮುಂಜಾತೆ ಸುಗುಣ ಕರ್ಕೊಂಬತ್ತಾಯ್ತಂತೆ. ಸರಿ ಬಿಡು ಪಾಪ ಬರಲಿ. ಸರಿ ನಾನು ಹೋಗ್ತೀನಿ ಕೆಲಸಕ್ಕೆ ಹೋಗ್ತಿದ್ದೆ ಫೋನ್ ಮಾಡ್ತು ಅದಕ್ಕೆ ಹೇಳೋಗ ನಮ್ತ ಬಂದೆ ಬರ್ತಾರಂತ ಇವಾಗ. ಸರಿಯಪ್ಪ. ಯಾಕೆ ಸುಕೊಂಡು ಬರುತ್ತಂತೇನು ಇಲ್ಲಿಗೆ? ಬರುತ್ತಂತೆ ಅದೇ ಒಂದು 2 ದಿನ ಬಾರಮ್ಮ ಹಿಂಗಾಗಿತ್ತಲ್ಲ ಅದಕ್ಕೆ ಇದ್ದೋಗಂತೆ ಅಂತ ಹೇಳ್ದೆ ಅದಕ್ಕೆ ಬತ್ತೈತಿ. ಅವನಿಂದೇನು ಯಾವಾಗಲೂ ಇದ್ದಿದ್ದೆ ಅಲ್ಲಪ್ಪ. ಅವನಲ್ಲಿ ಇರ್ತಾನೆ ಅಮ್ಮ ಅವಳು ಬತ್ತಾಳೆ. ಅಲ್ಲಿ ಏನೇನು ಮಾಡ್ಯವನು ಎಲ್ಲ ಅವಂತ್ರನ ಏನನ ಮಾಡ್ಯವನು ಅಲ್ಲಿ ನಿನ್ನ ಮಗ ಸಣ್ಣನು? ಏನಿಲ್ಲ ಹೇಳು ಏನು ಮಾಡಿಲ್ಲ ಏನಿಲ್ಲ. ಹೋಯ್ತು ಯಾತೆ ಹೇಳುತ್ತಲ್ಲಿ ಯಾಕೆ ಹೋಯ್ದೆ ಅವನ್ನ? ಇಲ್ಲ ಕಣಪ್ಪ ಹೇಳಿ ಯಾತು ಒಯ್ದಿಲ್ಲ ಏನಿಲ್ಲ. ಎಲ್ಲಿ ಒಯ್ದಮ್ಮ ದೊಡ್ಡನಾಗೆ ನಿಮ್ಮ ಚಿಕ್ಕಪ್ಪ ಒಯ್ಯಕ್ಕಾಗುತ್ತೆ. ನಾನು ಸಣ್ಣ ಹುಡುಗರಾಗೆ ಒಯ್ದಿಲ್ಲ ಇನ್ನು ದೊಡ್ಡರಾದ್ಮೇಲೆ ಒಯ್ಯಾನಿ. ಒಯ್ದಿಲ್ಲದಕ್ಕೆ ಮತ್ತೆ ಇವಾಗ ತಂತ ಬುದ್ಧಿ ಕಲ್ತಿರೋದು. ಒಳ್ಳೆ ಬುದ್ಧಿ ಕಲ್ತಿಲ್ಲ ಇವತ್ತು. ಹೇಳ್ದಂಗೆ ಕೇಳಂಗೆ ಇಕ್ಕೋಬೇಕು ಮಕ್ಕಳನ್ನು. ಅಪ್ಪ ಅಮ್ಮನ ಮಾತಾ ಮೀರಬಾರ್ದು ಹಂಗಿರ್ಬೇಕು ಮಕ್ಳಂದ್ರೆ. ನೋಡು ಎಲ್ಲ ಹೇಳುತ್ತಿ ಬರೀ ಗುದ್ದಾಡಿದ್ರಂತೆ ಯಾಕನ ನಮ್ಮ ಅಮ್ಮಣ್ಣಿ ಎಲ್ಲ ಹೇಳುತ್ತೆ ನೋಡಿ ಎಲ್ಲ ಗೊತ್ತಾಗುತ್ತೆ. ನಮ್ಮ ಅಮ್ಮನಿಗೆ ಗೊತ್ತಾಗಲ್ಲ ಅಂತ ನೀನು ನೋಡಿ ಯಾತು ಹೇಳಿಲ್ಲ ನಮ್ಮ ಅಮ್ಮಣ್ಣಿ ಎಲ್ಲ ಹೆಂಗೆ ಹೇಳುತ್ತೆ ಬರೀ ಗುದ್ದಾಡಿರ್ ಕಾಣ್ತಂತ. ಯಾಕೆ ಅವ್ರಿಬ್ರು ಗಲಾಟೆ ಮಾಡಿದ್ರೇನು ನೀವು ಹೋಗಿದ್ರಲ್ಲ ಅದಕ್ಕೆ ಅಲ್ಲೇ ಬೇರೆ ಮನೆ ಮಾಡಿಯವರೆಲ್ಲ ಸುಗುಣನೂ ವರ್ಷ ಅದಕ್ಕೆ ನೀವು ಹೋಗಿರೋದಕ್ಕೆಲ್ಲ ಗುದ್ದಾಟಕ್ಕೆ ಬಂದಿದ್ರೇನ? ಇಲ್ಲ ಕಣಪ್ಪ ಏನಿಲ್ಲ. ಅದಕ್ಕೆಲ್ಲ ಸುಮ್ಮನಿರು ಆ ಹುಡುಗಿ ಸುಮ್ಮನೆ ಅದೇನು ಒಂದಿಟ್ಟು ಜೋರ ಮಾತಾಡಿರಿ ಅದನ್ನೇ ಹೇಳುತ್ತೆ. ಋತು ಸುಮ್ಮನಿರಮ್ಮ ನಿನಗೆ ಗೊತ್ತಾಗಲ್ಲ ಅಂತವೆಲ್ಲ ಮಾತಾಡಬಾರ್ದು. ಸಣ್ಣ ಹುಡುಗಿ ಆಗಿರು. ಹುಡುಗ್ರು ಹೇಳೇ ಹೇಳ್ತಾವ ಕಣಿ. ನೀನು ಏನೇ ಅಂದ್ರೂ ನೀನು ಯಾಕೆ ಹೇಳ್ತೀಯ ಅಂದ್ರೂ ನಾವು ಹುಡುಗರು ಎದ್ರಿಗೆ ಏನಾನು ಗುದ್ದಾಡಿದ್ರೆ ಅವು ಹೇಳ್ತವೆ ನಿಜ ಹೇಳ್ತವೆ ಸುಳ್ಳು ಹೇಳಲ್ಲ ಯಾವ ಹುಡುಗರು. ಬರಮ್ಮ ಹೋಗೋಣ ಇಷ್ಟು ದಿನ ನನ್ನ ದುಡ್ಡು ಕೇಳೋರು ಯಾರು ಇರಲಿಲ್ಲ ಬೇಜಾರಾಗದ. ಬಾ ಹೋಗೋಣ ಕೊಡಿಸ್ತೀನಿ ಬರ್ಮ ಬಿಚ್ಚತ್ ಕೊಡಿಸ್ತೀನಿ ಬಾ ಹೋಗೋಣ ಅಂಗಡಿ ಮತ್ತೆ ಹೋಗ್ಬರೋಣ ಬರ್ಮ. ಹೋಗು ಕೊಡಿಸ್ಕೆ ಬರಕ್ಕೆ ಹೋಗು. ಇದು ಜ್ಯೂಸ್ ಕೊಡಿಸ್ಬೇಡ ಕಣಪ್ಪ ತಣ್ಣಂದ
ಕಡೆಗಳ್ದಿದ್ರೆ ಕೊಡಿಸು, ಫ್ರಿಜ್ನಾಗಿರೋದಿದ್ರೆ ಕೊಡಿಸ್ಬೇಡ, ನೆಗಡಿ ಆಗುತ್ತೆ ಒಟ್ಟನು. ಅಲ್ಲಿ ಬೇರೆ ನೀರು ಚೇಂಜ್ ಆಗಿರೋದ್ಕೊಂಡು ನೆಗಡಿ ಆದಂಗೆ ಆಗೈತೆ. ಜ್ಯೂಸ್ ಏನು ಬೇಡ, ಯಾತನ ಒಂದು ಸಿಪ್ಸಿನ ಪಟ್ನಾನ ಯಾತನ ತಾಣ್ತೀನಿ ನಮ್ಮನ್ನು ಬಿಸ್ಕತ್ತ ಯಾತನ ಕೊಡಿಸು. ಜ್ಯೂಸ್ ಬೇಡ ಕಣಪ್ಪ, ಊರಿಗೆ ಹೋಗಿದ್ಕೆ ನೆಗಡಿ ಬೇರೆ ಆಗೈತಿ. ಸರಿ ಆಯ್ತು ಹೇಳಿ, ನಡಿಯಮ್ಮ ಹೋಗೋಣ ನಡಿ. ಯಾರ ಅಂಗಡಿಗೆ ಹೋಗ್ತೀಯಾ? ಟೇಬಲ್ ಅಂಗಡಿಗೆ ಹೋಗೋಣ ತಾತ, ಟೇಬಲ್ ಅಂಗಡಿಗೆ. ಹ್ಞೂ ನಡಿ ಹೋಗೋಣ. ನಮ್ಮ ಅಮ್ಮನಿಗೆ ಎಲ್ಲ ಗೊತ್ತಾಗುತ್ತೆ. ಅವ್ರ ತಾತಂತ ಏನು ಹೇಳಲಿಲ್ಲ ಅಂದ್ರೂ ಹೆಂಗೆ ಹೇಳುತ್ತಾಯಪ್ಪ ಏನು ನಾನು ಬೈದು ಬಿಡುತ್ತೆ ಹಂಗೆ ಬಾಯಿಗೆ ಬಂದಂಗೆ. ನಮ್ಮ ಮನೆಗೆ ಬರೀ ಇಂಥವೇ ಅಂತ ಯಪ್ಪ ಏನಿಲ್ಲ, ಸಿಟ್ಟಾಗ್ಬಿಡುತ್ತೆ. ಅದಕ್ಕೆ ನಾನು ಏನು ಹೇಳಿಲ್ಲ. ನಮ್ಮ ಅಮ್ಮನ ಸುಮ್ಮನಿರಲ್ಲ, ಯಾತನ ಹೇಳಿ ಪುಸುಕುನ ಎಲ್ಲ ಗೊತ್ತಾಗುತ್ತೆ. ಅಲೇನಿ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರೆ ಇಂಥದ್ದು ಗೊತ್ತಾಗಲ್ಲ ಅಮ್ಮಂಗಿಲ್ಲ ನಮ್ಮ ಅಮ್ಮನಿಗೆ. ಎಲ್ಲಿ ಬದ್ಲತ್ತೆ ಋತು ಈಗಳಮ್ಮ ಈಗಿನ ಅವ್ರ ತಾತನ ಕರ್ಕೊಂಡು ಯಾತ ಕೊಡಿಸ್ತೀನಿ ಅಂತ ಕರ್ಕೊಂಡು ಅವ್ರ ತಾತ. ಅಲ್ಲ ಕಣಮ್ಮ ಋತು, ನಮ್ಮ ಋತು ಎಲ್ಲ ಹೇಳುತ್ತವ್ರ ತಾತನ ತಾಯಿ. ತಾತ ಬರೇ ಗುದ್ದಾಡ್ತಿದ್ರು ತಾತ ಅಲ್ಲಿ ಅಂತ ಹೇಳುತ್ತಲ್ಲ. ಹೌದೇ ಹೇಳಿದ್ಲೇನು? ಎಲ್ಲ ಹೇಳ್ತಾಳೆ. ನಾನು ಹಂಗೆ ಅಂದ್ಕೊಂಡೆ ಇವಳು ಹೇಳ್ತಾಳಪ್ಪ, ಇವಳಿಗೆ ಗೊತ್ತಾಗಲ್ಲ ಅಂಬಕ್ಕೆಲ್ಲ ಗೊತ್ತಾಗುತ್ತೆ ಅಂದ್ಕೊಂಡೆ. ನೋಡಿ ಅವಳೆ ಬಿಟ್ಟವಳೆ. ಅವಳಿಗೆಲ್ಲ ಗೊತ್ತಾಗುತ್ತೆ ಕಣತ್ತೆ, ಹೇಳ್ತಾಳವಳು. ನಾನು ಎಲ್ಲ ಸವಾಸ ಆಮೇಲೆ ಯಪ್ಪ ಗೊತ್ತಾಗ್ಬಿಟ್ರೆ ಏನಿಲ್ಲ ಹಂಗೆ ಬಾಯಿ ಮಾಡಿಬಿಡುತ್ತೆ, ನಾನು ಬೈತೈತೆ ಅಂತ ನಾನು ಹೆದ್ರಿಕೊಂಡು ಹೇಳ್ಬಾರ್ದು ಅಂತ ಇದ್ದೆ ಅಲ್ಲ. ನೋಡು ಹಂಗೆ ಹೇಳುತ್ತೆ ತಾತ ಬರೇ ಗುದ್ದಾಡೋದಕ್ಕೆ ಅಂತ ತಿಕ್ಕಿನ ತಿಕ್ಕಪ್ಪ ಅಂತ ಹೇಳುತ್ತಲ್ಲಮ್ಮ. ಅಯ್ಯಪ್ಪ ನನಗೆ ಹುಡುಗಿ ನೋಡಪ್ಪ ಹಂಗೆ ನೆನ್ಪಿಕ್ಕೊಂಡೈತೆ ಅಮ್ಮಂಗೆ ಆತು. ಮತ್ತು ಮಕ್ಕಳು ಎಲ್ಲ ನೆನ್ಪಿಕ್ಕೊಂತಾರೆ, ಮಕ್ಕಳಿಗೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಕಣತ್ತೆ. ನಾವಿನ್ನ ಮರತ್ರ ಸಣ್ಣ ಮಕ್ಕಳು ಮರಿಯಲ್ಲ. ಹೆಂಗೆ ಹೇಳ್ತಾರೆ ಗೊತ್ತೇ, ಅವಳಿನ ಸಣ್ಣ ಹುಡುಗಿಗಳು ಸಮೇತ ಹೆಂಗೆ ಹೇಳ್ತಾಳೆ, ಅವಳಿಗೆ ನೆನಪಿನ ಶಕ್ತಿ ಚೆನ್ನಾಗೈತೆ. ಋತು ಎಲ್ಗೆ ಹೋದ್ಲ ಅವ್ರ ತಾತನ ಜೊತೆಗೆ? ಇವಾಗಿನ ಯಾತ ಕೊಡಿಸ್ಕೊ ಬರ್ತೀನಿ ಅಂತ ಕರ್ಕೊಂಡು ಹೋತಂತೆ ಕಣಕ್ಕ. ಬಾ ಹೋಗಿ, ನಮಗಂತೂ ಬೇಜಾರಾಗ್ಬಿಟ್ಟಿತ್ತು. ಋತು ಊರಿಗೆ ಹೋಗಿದ್ಕೆ ಯಾರು ಇರಲಿಲ್ವಲ್ಲ ಇಲ್ಲಿ, ಬೇಜಾರಾಗದಂಗೆ ಆಗಿತ್ತು ಕಣ ಚೈತ್ರ. ಅವ್ರ ತಾತನೂ ಹಂಗೆ ಅಂಜಿತ್ತು, ಮನೆಯೆಲ್ಲನ ರಣಗುಟ್ಟದಂಗೆ ಬೇಜಾರಾಗೋದು ನಮ್ಮ ಅಮ್ಮನ ಇಲ್ಲದಕ್ಕೆ ಅಂಬೋದು. ಬಂದಿಡ್ಕೇನೆ ನಮ್ದೊಂದು ಕುರಿಮರಿ ಇತ್ತಲ್ಲ, ಅದನ್ನ ಮಾರಿದ್ದೀವಿ, ಅದನ್ನ ಕೇಳ್ತಾಳಲ್ಲ ಚೈತ್ರ. ಕುರಿಮರಿ ಎಲ್ಲೋತು ದದ್ದಮ್ಮ, ಕುಲಿಮಲಿ ಇತ್ತಲ್ಲ ಅದೇನಾಯ್ತು ಅಂತ ಕೇಳ್ತಾಳೆ. ಬಂದಾಳೆ ನೆನ್ನೆಸ. ನಾನು ನೋಡಪ್ಪ ಹೆಂಗೆ ನೆನ್ಪಿಕ್ಕೊಂಡವಳೆ ಅನ್ಕಂಡೆ. ಬಂದಿಡ್ಕೆ ಕೇಳ್ತಾಳೆ, ಕುರಿಮರಿ ಇತ್ತು ಏನೋ ಮಾಡಿದ್ರ, ಯಾರು ಹೊಡ್ಕೊಂಡು ಹೋದ್ರು ಅಂತ ಕೇಳ್ತಾಳೆ. ನೋಡಮ್ಮ ಅಲ್ಲ, ನಾವು ಅಲ್ಲಿ ನಮ್ಮ ಹುಷಾರು ನಾವು ಎಲ್ಲನೂ ಜಗಳ ಮಾಡ್ಕೊಂಡಿದ್ವಿ. ಹೇಳಿರ್ಲಿಲ್ಲ ಶಿಲ್ಪಮ್ಮ. ಅವ್ರ ತಾತಂತ ಎಲ್ಲ ಹೇಳುತ್ತೆ. ತಾತ ತಿಕ್ಕಿನು ತಿಕ್ಕಪ್ಪ ಗುದ್ದಾಲಿದ್ದು ಕಂತತ, ಅಲ್ಲಿ ಬಲೇ ಗುದ್ದಾಲಿದ್ದೆ ಅಂತ ಹೇಳುತ್ತಲ್ಲಮ್ಮ. ನನಗೆ ಯಪ್ಪಿ ಹುಡುಗಿ ಏನಪ್ಪ ಹಿಂಗೆ ನೆನ್ಪಿಕ್ಕೊಂಡೈತಿ ಅಮ್ಮಂಗೆ ಹತ್ಕೊಂಡು ಚೈತ್ರಮ್ಮ. ಇವಳೇ ಶಿಲ್ಪಮ್ಮ ಹಂಗೆ ಹೇಳ್ದು ಗೊತ್ತೇ. ಅವಳು ಹಂಗೆ ಕಾಣತ್ತೆ, ನೆನಪಿನ ಶಕ್ತಿ ಚೆನ್ನಾಗೈತಿ ಬಿಡು. ಯಾವತ್ತಿದ್ರೂ ಗೊತ್ತಾಗೋದೇನಿ. ಅಲ್ಲಿ ಅಕ್ಕ ಶಿಲ್ಪಕ್ಕ ನಮ್ಮ ವರ್ಷ ಬೇರೆ ಹುಡುಗಿ ಜೊತೆಗೆ ಹೋಗಿದ್ದಾನೆ. ವಿಜಯ ಅಂಬಳ ಅವಳು ಯಾರ ಗಂಡನ ಬಿಟ್ಟು ಬಂದು ಡೈವರ್ಸ್ ಕೊಟ್ಟು ಬಂದವಳೆ. ಅವಳು ಇವಾಗ ಇವನು ಎಲ್ಲ ಚೆನ್ನಾಗಿ ದುಡಿಯೋದೆಲ್ಲ ಕಾಣ್ಕೊಂಡವನ. ಅದಕ್ಕೆ ಇವಳು ಇವಾಗ ಸುಗುಣ ಬೇರೆ ಅಲ್ಲಿಗೆ ಹೋಗಿ ಅವ್ರ ಮನೆ ಮಾಡಿದ್ಲು. ಇವಾಗ ಅವಳನ್ನ ಯಾರನ್ನ ತಗೊಳಕ್ಕೆ ಹೇಳೋಣ ಅವನು. ಅಯ್ಯಪ್ಪ ಈಗ ಇವಾಗ ಅದನ್ನ ಹೆಂಗೆ ಬಿಡಿಸ್ಬೇಕಪ್ಪ ಅಮ್ಮಂಗಾಗೈತಿ. ಅದೊಂದು ಇವಾಗ ನಮ್ಮ ಮನೆ ಪಜಿತಿ ಆಗೈತಿ. ನಮ್ಮ ಮಾಮಗೆ ಗೊತ್ತಾದ್ರೆ ಏನಿಲ್ಲ ಅಂತೇಳಿ ನಮ್ಮ ಮಾಮಗೆ ಹೇಳಿಲ್ಲ ನಾವು. ಅದು ಯಾವತ್ತಿದ್ರೂ ಗೊತ್ತಾಗ್ಲೇಬೇಕು ಬಿಡತ್ತ, ಗೊತ್ತಾದ್ರೂ ಗೊತ್ತಾಗ್ಲೇಳು. ಅಯ್ಯಪ್ಪ ಹೌದೇನು ಚಂದ್ರನೇ, ಮೊನ್ನೆ ನಾನು ಅವತ್ತು ಬಂದಿದ್ದು ನಂಗೆ ಅಂಬೋದು ಶಿಲ್ಪಮ್ಮ ನಮ್ಮ ಮನೆಗೆ ಬಂದು ಹಾಕ್ತಿದ್ದಂಗೆ ಒಂದು ಸಮಸ್ಯೆ ಕಣಮ್ಮ. ಎಲ್ಲ ನಮ್ಮ ಮನೆಯಾಗೆ ಇರ್ತಾವೇನು ಎಲ್ಲರ ಮನೆಯಾಗೂ ಇರ್ತಾವ ಅಂಬೋದು, ಎಲ್ಲರ ಮನೆಯಾಗೂ ಇರ್ತಾವೆ ಕಣ ಅಂತ ನಾನು ಅವತ್ತಿನ ಹೇಳೋದೆ. ಅಯ್ಯೋ ನಮ್ಮ ಅಯ್ಯಪ್ಪ ಏನಿಲ್ಲ ಗೊತ್ತಾಗ್ಬಿಟ್ರೆ ಶಿಲ್ಪಮ್ಮ ಬಾಯಿಗೆ ಬಂದಂಗೆ ಬೈದು ಬಿಡುತ್ತೆ. ಹಿಂಗೆ ಹಿಂಗೆ ಅಂತ ಹೇಳಿ ಏನು ಮಾಡೋಣ, ನಮ್ಮ ಅಯ್ಯಪ್ಪ ಅಂತ ಬೈಸ್ಕೊಂಬಕ್ಕಾಗ್ದಿಲ್ಲ. ನಾನು ಸುಮ್ಮನೆ ಇದ್ದೀನಿ. ಆಮೇಲೆ ಇನ್ನೊಂದು 2 ದಿನ ಗೊತ್ತಾಗ್ದಿದ್ರು ವಯಸ್ಸು ಅತ್ತ. ನಮ್ಮ ಅಮ್ಮನ ಹೇಳುತ್ತೆ ಅದು ಕರ್ದಾನ. ಅದಕ್ಕಂದ್ರೆ ಹಂಗೆಲ್ಲ ಹೇಳೋಕೆ ಗೊತ್ತಾಗಲ್ಲ, ಅಂಥವೆಲ್ಲನ ಹೊಟ್ಟೆಲಿ ಗುದ್ದಾಡ್ತಿದ್ರು ಅಂತೇಳಿ ಗೊತ್ತಾಗುತ್ತೆ ಅಷ್ಟೇ. ಅದೆಲ್ಲ ಏನು ಗೊತ್ತಾಗುತ್ತೆ, ವಿಜಯ ಮನೆಯಾಗಿರೋದು ನಮ್ಮ ವರ್ಷ ಒಂದು ಸುಗುಣ್ ಗಲಾಟೆ ಮಾಡ್ಕೊಂಬಂದಿರೋದು ಅದೆಲ್ಲ ಗೊತ್ತಾಗಲ್ಲ. ನಾವಿದ್ದಾಗೇನು ಬಂದ್ರಲ್ಲಿ ಸುಗುಣ್ ಗಲಾಟೆ ಮಾಡ್ಕೊಂಡು ಅಲ್ಲ ಗುದ್ದಾಡಿರೋದು ಅದು ಗೊತ್ತಲ್ಲ, ಅದನ್ನೇ ಹೇಳುತ್ತೆ ಅಷ್ಟೇ. ಇದೆಲ್ಲ ಗೊತ್ತಾಗಲ್ಲ ಪಾಪ, ಅದಕ್ಕೆ ಏನು ಗೊತ್ತಾಗುತ್ತೆ ಸಣ್ಣ ಹುಡುಗಿ ಇಂಥವೆಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಋತು ಎಲ್ಲ ನೆನಪಿಕ್ಕೊಂತಾಳೆ. ಅಲ್ಲಿ ಅರ್ಥ ಆತಂತ ಎಲ್ಲ ವಿಷಯ ಹೇಳಿ ಗುದ್ದಾಡಿರೋದೆಲ್ಲ. ಹಿಂಗೆ ವಿಜಿಯರ್ ಮನೆಯಾಗಿರೋದು ವರ್ಷ ಅಂಥವೆಲ್ಲ ಹೇಳಕ್ಕೆ ಗೊತ್ತಾಗಲ್ಲ. ಹೊಟ್ಟೆಲಿ ಗುದ್ದಾಡ್ತಿರೋದೆಲ್ಲ ನೋಡಿದ್ಲಲ್ಲ, ಮಾತಾಡೋದು ಸಿಟ್ನಾಗೆ ಇವ್ರನ್ನ ಬೈಕೊಂಬೋದು ಎಲ್ಲ ನೋಡಿದ್ಲಲ್ಲ, ಅದಕ್ಕೆ ಎಲ್ಲ ಹೇಳ್ತಾ ಇದ್ದಾಳೆ. ಹಂಗೆ ಹಿಂಗೆ ಅಂತ ಹೇಳಿ. ನಮ್ಮ ಅತ್ತೆ ಇವಾಗಲೇ ಗೊತ್ತಾದ್ರೆ ನಮ್ಮ ಮಾಮ ರೇಗಾಡುತ್ತೆ, ನಾನು ಬೈತೈತಿ ಅಂತ ಹೇಳಿ ನಮ್ಮ ಅತ್ತೆ ಮುಚ್ಚಿಕ್ಕೈತಿ. ಯಾವತ್ತಿದ್ರೂ ಗೊತ್ತಾಗಲೇಬೇಕು ಅಂದಲ್ಲ ಒಂದಿನ. ನಮ್ಮ ಮಾಮ ಏನಿಲ್ಲ ಸರಿಯಾಗಿ ಬೈದ್ಬಿಡುತ್ತೆ. ಅವ್ನು ವರ್ಷ ನಿಂತ ಮಾಡಿದಾನೆ ಎಂಬುದು ಗೊತ್ತಾಗ್ಬಿಟ್ರೆ ನಮ್ಮ ಮಾಮಗಯ್ಯಪ್ಪ ನಮ್ಮ ಮಾಮ ಏನಿಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.